ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳಿಗೆ ಅದ್ದೂರಿ ಸನ್ಮಾನ. ಶಿಕ್ಷಕರ ಹಿತಾಸಕ್ತಿಗಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಸಂಕಲ್ಪ. ಅವಿರೋಧ ಆಯ್ಕೆಗೆ ಶಿಕ್ಷಕ ವಲಯದಿಂದ ಹರ್ಷ. ನಮಸ್ಕಾರ, ನನ್ನ ಮಾತು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇದರ ತಾಳಿಕೋಟೆ ತಾಲೂಕು ಘಟಕದ 2026ರಿಂದ 2031 ಅವಧಿಗೆ ಅವಿರೋಧವಾಗಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ ಶುಕ್ರವಾರ ಅತ್ಯಂತ ಅರ್ಥಪೂರ್ಣ ಹಾಗೂ ಉತ್ಸಾಹಭರಿತವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಚುನಾವಣಾ ಅಧಿಕಾರಿಗಳಾದ ಎಸ್.ಜಿ. ಜಾಲವಾದಿ ಅವರು ನೂತನ ಪದಾಧಿಕಾರಿಗಳ ಅವಿರೋಧ ಆಯ್ಕೆಯನ್ನು ಅಧಿಕೃತವಾಗಿ ಘೋಷಿಸಿ ಅಭಿನಂದಿಸಿದರು. ಬಳಿಕ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಗಿತ್ತು. ಮುಂದಿನ 5 ವರ್ಷಗಳ ಅವಧಿಗೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ಭೀಮನಗೌಡ ವಜ್ಜಲ್, ಉಪಾಧ್ಯಕ್ಷರಾಗಿ ತಾರಾ ಲಮಾಣಿ, ಮಹಿಳಾ ಉಪಾಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಬಸಪ್ಪ ಆಲೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಬಾಲಪ್ಪ ಬಿರುಗೊಂಡ್, ಕೋಶಾಧ್ಯಕ್ಷರಾಗಿ ರಮೇಶ್ ಕುಮಾರ್ ಹಿಪ್ಪರ್ಗಿ, ಮಹಿಳಾ ಸಹ ಕಾರ್ಯದರ್ಶಿಯಾಗಿ ಶ್ರೀಮತಿ ಸರಸ್ವತಿ ಬನ್ನೆಟ್ಟಿ, ಸಹ ಕಾರ್ಯದರ್ಶಿಗಳಾಗಿ ಅಲಾಪ್ತ್ ನಗರ್ಜಿ ಹಾಗೂ ಎನ್.ಕೆ. ಸಿಪಾಯಿ, ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ನೀಲಮ್ಮ ಮೈಲೇಶ್ವರ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಶೈಲ್ ನಾಯ್ಕೋಡಿ ಅವಿರೋಧವಾಗಿ ಆಯ್ಕೆಯಾದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಭೀಮನಗೌಡ ವಜ್ಜಲ್, ಶಿಕ್ಷಕರ ವಿಶ್ವಾಸವೇ ನಮ್ಮ ಶಕ್ತಿ. ಶಿಕ್ಷಕರ ಸಮಸ್ಯೆಗಳ ಪರಿಹಾರ, ಹಕ್ಕುಗಳ ರಕ್ಷಣೆ ಹಾಗೂ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಸಂಘವನ್ನು ಮತ್ತಷ್ಟು ಬಲಪಡಿಸಲು ಶ್ರಮಿಸುತ್ತೇವೆ ಎಂದು ಹೇಳಿದರು. ಉಪಾಧ್ಯಕ್ಷ ತಾರಾ ಲಮಾಣಿ ಮಾತನಾಡಿ, ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರನ್ನು ಒಂದೇ ವೇದಿಕೆಯಲ್ಲಿ ಸಂಘಟಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇವೆ ಎಂದರು. ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿರುಗೊಂಡ್ ಮಾತನಾಡಿ, ಶಿಕ್ಷಕರ ಕಲ್ಯಾಣ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಆದ್ಯತೆ ನೀಡಿ ಸಂಘದ ಗೌರವವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಾಮಾಣಿಕವಾಗಿ ದುಡಿಯುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಳಿಕೋಟೆ ಹಾಗೂ ಕಲಿಕೆರೆ ಭಾಗದ ಅನೇಕ ಶಿಕ್ಷಕರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಶುಭಾಶಯ ಕೋರಿದರು. ಶಿಕ್ಷಕರಾದ ಸುರೇಶ್ ಬಾಲಿಕರ್ ಕಾರ್ಯಕ್ರಮ ನಿರ್ವಹಿಸಿದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ 7259218640 ಸಂಪರ್ಕಿಸಿ. ಧನ್ಯವಾದಗಳು. ಇಲ್ಲಿ ಸೇರಿರುವ ಉದ್ದೇಶ 2025 ಮತ್ತು 31ರವರೆಗೆ 2026 2031ರವರೆಗೆ ಶಿಕ್ಷಕರ ಸರ್ಕಾರಿ ನೌಕರರ ಶಿಕ್ಷಕರ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಕುರಿತು ಎಲ್ಲರಿಗೂ ಈಗಾಗಲೇ ಗೊತ್ತದೆ. ಈ ಕಾರ್ಯಕ್ರಮವನ್ನು ಚುನಾವಣೆಯನ್ನು ಅನುಸೂಚಿಯಂತೆ ಎಲ್ಲ ನಿಯಮಗಳ ಪ್ರಕಾರ ಕ್ರಮಬದ್ಧವಾಗಿ ನಾಮಪತ್ರಗಳನ್ನು ಸ್ವೀಕರಿಸಿ ಅವುಗಳನ್ನು ಪರಿಶೀಲಿಸಿ ಅವುಗಳನ್ನು ಒಂದು ಅಂತಿಮ ಪಟ್ಟಿಯನ್ನು ಇಲ್ಲಿ ತಯಾರು ಮಾಡಲಾಗಿದೆ. ಆ ಅಂತಿಮ ಪಟ್ಟಿಯನ್ನು ನಾನು ಓದಿ ಹೇಳ್ತೀನಿ. ಆ ಪ್ರಕಾರ ಎಲ್ಲ ಶಿಕ್ಷಕರು ಈ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ಅಂತ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಭೀಮನಗೌಡ ವಜ್ಜಲ್ ಅಧ್ಯಕ್ಷರು, NPS ಬೆಳಗಾವಿ ಶಾಲೆ. ಶ್ರೀ ತಾರಾ ಲಮಾಣಿ ಉಪಾಧ್ಯಕ್ಷರು, SPS ಗಡಿ ಸೋಮನಾಥ್. ಅದೇ ರೀತಿಯಾಗಿ ಶ್ರೀಮತಿ ರೇಣುಕಾ ಬಸಪ್ಪ ಆಲೂರ್ ಉಪಾಧ್ಯಕ್ಷರು, ಮಹಿಳಾ ಘಟಕ, NPS ಶಿವಪುರ. ಅದೇ ರೀತಿಯಾಗಿ ಶ್ರೀ ಬೀರ್ಗೊಂಡ್ ಬಾಲಪ್ಪ ಸುರೇಶ್ ಬಾಲಪ್ಪ ಪ್ರಧಾನ ಕಾರ್ಯದರ್ಶಿಗಳು, UHPS ಬೆಳಗಾವಿ. ಅದೇ ರೀತಿಯಾಗಿ ಶ್ರೀ ರಮೇಶ್ ಕುಮಾರ್ ಸೋಮಲಿಂಗ ಹಿಪ್ಪರ್ಗಿ ಕೋಶಾಧ್ಯಕ್ಷರು, NPS ಲಕ್ಷ್ಮಿ. ಅದೇ ರೀತಿಯಾಗಿ ಶ್ರೀಮತಿ ಸರಸ್ವತಿ ಬನ್ನೆಟ್ಟಿ ಸಹ ಕಾರ್ಯದರ್ಶಿಗಳು, NPS ಬಸಾಲವಾಡಿ. ಅದೇ ರೀತಿಯಾಗಿ ಅಲ್ತಾಫ್ ನಗಾರ್ಜಿ ಸಹ ಕಾರ್ಯದರ್ಶಿ, ಅದೇ ರೀತಿಯಾಗಿ NK ಸಿಪಾಯಿ ಸಹ ಕಾರ್ಯದರ್ಶಿ, NPS SK. ಅದೇ ರೀತಿಯಾಗಿ
ಶ್ರೀಮತಿ ನೀಲಮ್ಮ ಮೈಲೇಶ್ವರ್, ಸಂಘಟನಾ ಕಾರ್ಯದರ್ಶಿ ಮಹಿಳಾ UMPS ತಾಳಿಕೋಟೆ. ಅದೇ ರೀತಿಯಾಗಿ ಶ್ರೀಶೈಲ್ ನಾಯ್ಕೋಡಿ, ಸಂಘಟನಾ ಕಾರ್ಯದರ್ಶಿಗಳು SPS ಕಲಿಕೇರಿ LP. ಈ ರೀತಿಯಾಗಿ ಈ ಅವಧಿಗಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಅಧಿಕೃತವಾಗಿ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾನು ಶ್ರೀ ಕಾಸ್ಕಟ ಮಹಾಸ್ವಾಮಿಗಳ ಒಂದು ಪದದಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ 2026-31 ಸಾಲಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಚುನಾವಣೆ ಒಂದು ಅಧಿಸೂಚನೆ ಪ್ರಕಾರ 11/4/2026 ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ನಾವು ಜಿಲ್ಲಾ ಸಂಘವನ್ನು ಸಂಪರ್ಕಿಸಿದಾಗ ಜಿಲ್ಲಾ ಸಂಘದ ಒಂದು ನಿರ್ದೇಶಕರು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳ ನಿರ್ದೇಶನ ಮೂಲಕ ತಮ್ಮ ತಾಲೂಕಿನಲ್ಲಿ ಚುನಾವಣಾಧಿಕಾರಿಗೆ SP ಜಲೋಜನ ನೇಮಕ ಮಾಡಿವಿ. ನಾವು ಅವರಿಗೆ ಸಂಪರ್ಕ ಬೆಳೆಸಿ ತಮ್ಮ ಇರ್ತಕ್ಕಂಥ ಒಂದು ನಿಯಮಾನುಸಾರ ನಾಮಪತ್ರ ಸಲ್ಲಿಸಲಿಕ್ಕೆ ಅವರು ಸೂಚಿಸಿದರು. ಆವಾಗ ನಾವು ಜಾಲವ್ ಸರ್ಗಳನ್ನು ಸಂಪರ್ಕಿಸಿದಾಗ ಹೌದು ಸರ ನಾವು ಚುನಾವಣಾಧಿಕಾರಿ ನೇಮಿಸ್ಯಾರ, ಇಂಥ ಶಾಲೆ ನಾವು ಮಾಡಿದ್ವಿ SK ನಗರ ಇದು DPP ಸ್ಕೂಲ್ ಹೊಸನಗರ ಸ್ಕೂಲ್ನಲ್ಲಿ ನಾವು ಕಾರ್ಯ ತೆಗೆದೀವಿ. ತಾವುಗಳು 11 ತಾರೀಕು 11 ಗಂಟೆಯಿಂದ ನೀವು 12 ತಾರೀಕು 6 ಗಂಟೆವರೆಗೆ ತಾವು ನಾಮಪತ್ರ ಸಲ್ಲಿಸಬೇಕು ಅಂತ ಅವರು ಸೂಚನೆ ಕೊಟ್ಟರು. ಅದರ ಪ್ರಕಾರ ನಾವು 11 ತಾರೀಕಿಗೆ ಬೆಳಗ್ಗೆ ಅವರಿಗೆ 11 ಗಂಟೆಗೆ ಭೇಟಿಯಾಗಿ ಸಂಬಂಧಪಟ್ಟತಕ್ಕಂಥ ನಾಮಪತ್ರಗಳನ್ನು ಅವ್ರ ಕಡೆಯಿಂದ ಹಣವನ್ನು ಸಂದಾಯ ಮಾಡಿ ಮತ್ತು ನಾಮಪತ್ರ ಜೊತೆ ಮತದಾರ ಪಟ್ಟಿಯನ್ನು ಕೂಡ ನಾವು ಅವರಿಂದ ಹಣ ಸಂದಾಯ ಮಾಡಿ ಮತದಾರ ಪಟ್ಟಿಯನ್ನು ತೆಗೆದುಕೊಂಡು ನಮ್ಮ ಕಣ್ಣಿನ ಕ್ರೀಡಾ ಶಿಕ್ಷಕರ ತಂಡದಿಂದ 10 ಅಭ್ಯರ್ಥಿಗಳು ಕೂಡ ನಾವು 11 ತಾರೀಕಿಗೆ ನಾವು ನಾಮಿನೇಷನ್ ಸಲ್ಲಿಸಿದೆವು. ಅದರ ಪ್ರಕಾರವಾಗಿ ಅವರು ಪ್ರತಿನಿತ್ಯ ಆ ಒಂದು ಕೊಠಡಿಯಲ್ಲಿ ರಾಜ್ಯ ಸಂಘ ಮತ್ತು ಜಿಲ್ಲಾ ಚುನಾವಣೆ ಒಂದು ಅಧಿಕಾರಿಗಳ ಒಂದು ಮಾರ್ಗದರ್ಶನಂತೆ ಪ್ರತಿ ದಿವಸ 11 ಗಂಟೆಯಿಂದ ಸಾಯಂಕಾಲ 6ರವರೆಗೆ ಅಲ್ಲಿ ಕಾರ್ಯನಿರ್ವಹಿಸಿ 19ನೇ ತಾರೀಕುವರೆಗೂ ಕೂಡ ತಮ್ಮ ಕರ್ತವ್ಯವನ್ನು ಅಲ್ಲಿ ಮಾಡಿದ್ರು. ಮತ್ತು ಸ್ಟೇ ಬಂದಾಗಲೂ ಕೂಡ May 4 ಮತ್ತು 5ರಂದು ಕೂಡ ಅವರು ಅದೇ ಕಾರ್ಯದರ್ಶಿಟ್ಟು ಸಂಘದ ಪ್ರತಿನಿಧಿ ಚಟುವಟಿಕೆಗಳನ್ನು ಜಿಲ್ಲಾ ಮತ್ತು ರಾಜ್ಯದ ಒಂದು ನಿರ್ದೇಶನವಾಗಿ ಕಾರ್ಯವನ್ನು ಮಾಡಿದ್ರು. ಅದೇ ರೀತಿಯಾಗಿ 5ನೇ ತಾರೀಕಿಗೆ ಮಧ್ಯಾಹ್ನ ಸ್ಟೇ ಆಯಿತು. ಆದರೆ ನಾವು 4ನೇ ತಾರೀಕಿಗೆ ನಾವು ತಾಲೂಕು ಪದಾಧಿಕಾರಿಗಳ ಪಟ್ಟಿಯನ್ನು ನಾವು ನಾಮಿನೇಷನ್ ಸಲ್ಲಿಸಿದೆವು. ಅಲ್ಲಿ ಕೂಡ ನಾವು ಯಾವುದೂ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಆಗದ ಪ್ರಯುಕ್ತ ಅವಿರೋಧವಾಗಿ 10 ಜನ ಕೂಡ ನಮ್ಮ ತಾಳಿಕೋಟೆ ತಾಲೂಕಿನ ಪದಾಧಿಕಾರಿಗಳು ಆಯ್ಕೆ ಆಯಿತು. ಅದರ ಪ್ರಕಾರ ಇವತ್ತು ಕೂಡ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ಸಮಸ್ತ ತಾಳಿಕೋಟೆ ತಾಲೂಕಿನ ಎಲ್ಲ ಹಿರಿಯ ಗುರುಗಳು ಹಾಗೂ ಗುರುಮಾತೆಯರು ಹಾಗೂ ಗುರುಗಳು ಒಂದು ಸಹಕಾರ ಮತ್ತು ಅವರೊಂದು ಆಶೀರ್ವಾದದಿಂದ ಇವತ್ತು 2026-31ವರೆಗೆ ಸಮಸ್ತ ತಾಳಿಕೋಟೆ ತಾಲೂಕಿನ ಎಲ್ಲ ಶಿಕ್ಷಕರು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ವಿ. ಪ್ರಪ್ರಥಮವಾಗಿ ಅವರೆಲ್ಲ ಶಿಕ್ಷಕರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಸಂಘಟನೆ ಎಲ್ಲ ಒಂದು ಪದಾರ್ಥಗಳನ್ನು ಕೂತ್ಕೊಂಡು ಶಿಕ್ಷಕರ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಯಾವುದೇ ಒಂದು ಚ್ಯುತಿ ಬಾರ ಹಾಗೆ ನಾವು ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳಿ ಮಾತು ಮುಗಿಸ್ತೀನಿ. ತಾಳಿಕೋಟೆ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರಾಷ್ಟ್ರಗೀತದ ಪಾದಗಳಿಗೆ ಹಣೆ ಮೆಳೆದು ಈ ಒಂದು 2026-31 ಸಾಲಿನ ಚುನಾವಣೆಗೆ 2ನೇ ಬಾರಿಗೆ ಆಯ್ಕೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮೊದಲು ನನ್ನ 100 ಕೋಟಿ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಪೂರ್ವಭಾವಿಯ ಸಭೆ ಕರೆದಾಗ ಎಲ್ಲ ಶಿಕ್ಷಕರ ಅಭಿಪ್ರಾಯ ತೆಗೆದುಕೊಂಡು ಸರ್ ನೀವೆಲ್ಲರೂ ನೀವೇನು ಹೇಳ್ತೀರಿ ಹಾಗೆ ಮುಂದಿನ ದಿನಮಾನಗಳಲ್ಲಿ ಸಹ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ, ನೀವು ಯಾರಾದರೂ ಆಗ್ತಿದ್ರು ಸಹ ನಾವು ಒಳ್ಳೆಯ ಸಹಕಾರವನ್ನು ಕೊಡ್ತೀವಿ ಅಂದಾಗ ಇಲ್ಲ ಸರ್ ನೀವೆಲ್ಲರೂ ಒಳ್ಳೆಯ ಕೆಲಸ ಮಾಡ್ಕೊತ ಹೋಗ್ಲಿಕ್ಕಿರ್ತೀರಿ, ನೀವು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಟೀಮನ್ನು ಮಾಡಿಕೊಂಡು ನೀವು ಬೀಳ್ ಸರ್ ಯಾರೇ ಅಲ್ಲಿ ಒಳ್ಳೆಯ ಒಂದು ವರ್ಕಾರಿ ತಗೊಂಡು ನೀವು ಒಂದು ಕೆಲಸ ಮಾಡಿ ಸರ್ ನಾವೆಲ್ಲ ಒಳ್ಳೆಯ ಸಪೋರ್ಟ್ ಮಾಡ್ತೀವಿ. ಆದಷ್ಟು ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಒಂದು ಸ್ವಲ್ಪ ಅವಿರೋಧ ಆದಷ್ಟು ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರಂತೆ ಜಿಲ್ಲಾ ಸಂಘದವರು ಮತ್ತು ರಾಜ್ಯ ಸಂಘದವರು ಕೆಲವೊಂದು ಕಿವಿಮಾತು ಹೇಳಿದ್ರು. ಆಲ್ಮೋಸ್ಟ್ ಆಲ್ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಪ್ರಯತ್ನವನ್ನೇ ಮಾಡಿಕೊಡ್ತೀವಿ ನಿಮಗೆ. ಇಲ್ಲರಿ ನೀವು ಇಲೆಕ್ಷನ್ ಮಾಡ್ತೀವಿ ಮಾಡಿ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಸರ್, ನಾವು ಒಳ್ಳೆಯ ಒಂದು ಶಿಕ್ಷಕ ಒಳಗೊಂಡು ಕೇಳಿಕೊಂಡು ಬಂದಾಗ ಮಾಡಿರಿ ಅಂತೂ ಹೇಳಿದರು. ನಾವು ಮಾಡ್ತೀವಿ ಅಂದಾಗಿಲ್ಲ ಅವಿರೋಧವಾಗಿ ಮಾಡಿರಿ ಅಂತೇಳಿ ಜಿಲ್ಲಾ ಸಂಘದವ್ರು ಹೇಳಿದರು. ಅದ್ರ ಪ್ರಕಾರ ನಾವೆಲ್ಲ ಹಳೆ ಮಂದಿನೂ ಇದ್ದೀವಿ, ಹೊಸ ಟೀಮನ್ನು ತೊಗೊಂಡಿವಿ. ಅವತ್ತೂ ಹೇಳಿವಿ, ಮುಂದೆ ಹೇಳ್ತೀವಿ. ನಮ್ಮ ಶಿಕ್ಷಕರ ಕೆಲಸನೇ ನಮ್ಮ ದೇವರ ಕೆಲಸ ಅಂತ ತಿಳ್ಕೊಂಡೀನಿ. ನಮ್ಮ ಮನೆ ಕೆಲಸ 100 ಇದ್ರು ಸಹ ಅದು ಏನೇ ಸಮಸ್ಯೆ ಇದ್ರು ಬಿಟ್ಟು ನಮ್ಮ ಬೀರ್ವರ್ ಸರ್ ಅದರ TO ಸರ್ ಅದರ ನಮ್ಮ ಇಬ್ಬರಿ ಸರ್ ಅದರ ಹೊಸ ನಮ್ಮ ಮೇಡಮರು ಅದರ ಅವ್ರು ಹಿರಿಯ ಅಕ್ಕವರಕ್ಕೂ ಅರೂರು ಮೇಡಮರು ಯಾವಾಗಲೂ ಸಹ ನಮ್ಮ ಬೆನ್ನೆಲುಬಾಗಿ ಅದರ. ಈ ಹೊಸದಾಗಿ ಬನ್ನಟ್ಟಿ ಅಕ್ಕರು ಅದರ, ಮೇಲೇಶ್ವರ ಮೇಡಮ್ ಅದರ, ಈ ನಮ್ಮ ಅಲ್ತಾಫ್ ಸರ್ ಅದರ, ಈ ಕಲಿಕೇರಿ ಭಾಗದಿಂದ ಇವ್ರು ಬಂದ ನಮ್ಮ ಜವಾರ್ ಬಂದಂಗೆ ಅವರು ಜವಾರ್ ಸರು ಮತ್ತು ಚಿಕ್ಕಮಠ ಸರ್. ನಾವು ಏನೇ ಕೇಳಿದ್ರು ಆ ಕಲಿಕೇರಿ ಭಾಗದಾಗ ಹೋಗ್ಬೇಕಾದ್ರೆ ಅವ್ರು ಕೇಳಿದ್ರೆ ನಾವು ಹೋಗಿಲ್ಲ ಸರ್. ಅಲ್ಲಿ ಒಳ್ಳೆಯ ಅವ್ರಿಗೆ ಒಂದು ಒಳ್ಳೆಯ ಹೆಸರೈತೆ. ಅವ್ರು ಒಂದು ಮೀಟಿಂಗ್ ಮಾಡಿಬಿಟ್ಟು ಇಡೀ ಟೀಚರ್ಸ್ ಎಲ್ಲರೂ ಬಂದ್ಬಿಡ್ತಾರೆ. ಬಂದಾಗ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಅವಿರೋಧವನ್ನು ಆಯ್ಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವು. ತಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಮುಂದಿನ ದಿನಮಾನಗಳ ಯಾವುದೇ ಕೆಲಸ ಇರ್ತದೆ
ಬೆಕ್ಕಾದಿ ಕೆಲಸ ಇದ್ರೂ ಸಹ ನಾವು ಬಂದು ಎದೆ ಒಡ್ಡಿ ಯಾವುದೇ ರಾಜಕೀಯ ಪ್ರಭಾವ ವ್ಯಕ್ತಿಗಳು ಇದ್ದರೂ ಸಹ ಅವರ ಮನವೊಲಿಸಿ ನಮ್ಮ ಟೀಚರ್ಸ್ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾಸ್ಕತ್ತ ಸ್ವಾಮೀಜಿಯವರ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ 2026 ಮತ್ತು 2031ರವರೆಗೆ ಒಂದು ಅವಧಿ 5 ವರ್ಷದ ಅವಧಿಯೊಳಗೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಒಂದು ಅವಿರೋಧವಾಗಿ ನಮ್ಮ ಸಮಸ್ತ ತಾಯಿಗುಡಿ ಭಾಗದ ಎಲ್ಲ ಶಿಕ್ಷಕರ ಒಂದು ಸಹಕಾರ ಒಂದು ಆಶೀರ್ವಾದದಿಂದ ಅವಿರೋಧವಾಗಿ ಇವತ್ತಿನ ದಿವಸ 9 ಜನರನ್ನು ನಾವು ಇಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀರಿ. ಯಾವತ್ತೂ ನಾವು ಈ ಒಂದು ಸಮಸ್ತ ತಾಯಿಗುಡಿ ಭಾಗದ ಶಿಕ್ಷಕರಲ್ಲಿ ನಮ್ಮೊಂದು ವಿನಂತಿ ಏನಂತಂದ್ರೆ, ನಿಮ್ಮದು ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ತಕ್ಷಣ ಸ್ಪಂದನೆ ನೀಡುವಂಥ ನಾವು ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ 2020ರಿಂದ 2025ರವರೆಗೆ ಕೂಡ ತಮ್ಮ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷೆ, ಉಪಾಧ್ಯಕ್ಷೆ, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಲೂರು ಮೇಡಮ್ ಅವರು ಇವರೆಲ್ಲರೂ ನಾವು 4 ಮಂದಿ ಕೂಡ ಶಿಕ್ಷಕರ ಸೇವೆಯನ್ನು ಸಲ್ಲಿಸಿದ್ದೀವಿ. ಆದರೂ ಇನ್ನಷ್ಟು ಒಂದು ಸೇವೆ ಸಲ್ಲಿಸಲಿಕ್ಕೆ ತಮ್ಮ ಆಶೀರ್ವಾದ, ತಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನಮ್ಮನ್ನೆಲ್ಲರಿಗೆ ಒಂದು 10 ಜನರನ್ನು ಒಂದು ಆಯ್ಕೆಯನ್ನು ಮಾಡಿದ್ದಕ್ಕೆ ತಮಗೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ. ಫೋಟೋ ಕೊಟ್ಟುಬಿಟ್ರು. ನಿಮ್ಗೆ ನಡೀತದ ಇಲ್ಲ ನಾವು ಬೇಡಂದೇವು ಮೊದಲು ನಾವೇ ವಿಚಾರ ಮಾಡಿದ್ದೀರಿ ಇದು ಹಾಂ